ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂಡೋನೇಷ್ಯಾದಲ್ಲಿ 18,000 ಐಲ್ಯಾಂಡ್ಗಳು ಒಳಗೊಂಡಿದೆ. ಈ 18,000 ಐಲ್ಯಾಂಡಲ್ಲಿ ಬರೀ 6,000 ಐಲ್ಯಾಂಡಲ್ಲಿ ಮಾತ್ರ ಜನ ವಾಸವಾಗಿದ್ದಾರೆ. ಇನ್ನು ಮಿಕ್ಕಿರೋ ಐಲ್ಯಾಂಡ್ಗಳು ಎಲ್ಲ ಗವೋ ಅಂತ ಖಾಲಿ. ಇಂಡೋನೇಷ್ಯಾದಲ್ಲಿ ಒಂದು 4-5 ಮೇನ್ ಐಲ್ಯಾಂಡ್ ಇದೆ, ಬಾಲಿ ಸೇರಿಸಿ. ಆ ಬಾಲಿಯಿಂದ 4,000 ಕಿಲೋಮೀಟರ್ ದೂರ ಇರೋಂಥ ಈ ವೆಸ್ಟ್ ಪಪುವಾ ಐಲ್ಯಾಂಡ್ಗೆ ಸ್ವಾಗತ ಸುಸ್ವಾಗತ. ಹಲೋ, ಹೌ ಆರ್ ಯು? ಗುಡ್. ವೆಸ್ಟ್ ಪಪುವಾದ ಜನಗಳು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ವೆಸ್ಟ್ ಪಪುವಾದ ಜನಗಳು ತುಂಬ ಫ್ರೆಂಡ್ಲಿ ಆಗಿ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಜನಗಳು ಪಾವರ್ಟಿ, ಕೆಲಸ ಇಲ್ಲ, 24 ಗಂಟೆ ನಶೆಯಲ್ಲಿ ಇರ್ತಾರೆ. ಟೂರಿಸ್ಟ್ಗಳು ಈ ವೆಸ್ಟ್ ಪಪುವಾಗೆ ಬರೋದು ಇಲ್ಲವೇ ಇಲ್ಲ. ಅಂದ್ರೆ ಟೂರಿಸ್ಟ್ಗಳು ಈ ಐಲ್ಯಾಂಡ್ಗೆ ಕಂಪ್ಲೀಟ್ಲಿ ಝೀರೋ, ಯಾರು ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಡಿ. ವೆಸ್ಟ್ ಪಪುವಾದ ಮೇನ್ ಸಿಟಿ ಜೈಪುರದಲ್ಲಿ ನಾವಿದ್ದೀವಿ. ಜೈಪುರ ಇಂದ 300 ಕಿಲೋಮೀಟರ್ ದೂರ ಇರುವಂತ ವಾಮನ ಅಂತ ಒಂದು ಚಿಕ್ಕ ಟೌನ್ ಇದೆ, ಆ ಟೌನ್ಗೆ ಹೋಗ್ತಾ ಇದೀವಿ. ಜೈಪುರ ಇಂದ ವಾಮನಾಗೆ 300 ಕಿಲೋಮೀಟರ್. ಕಾರಲ್ಲೋ ಬಸ್ಸಲ್ಲೋ ವಾಮನ ತಲುಪಬೇಕು ಅಂತ ನಾನು ನಿಂತ್ಕೊಂಡ್ರೆ ಇವತ್ತಿಂದ 11 ದಿನಕ್ಕೆ ನಾನು ತಲುಪ್ತೀನಿ. ಬರೀ 300 ಕಿಲೋಮೀಟರ್ನ 11 ದಿನ ಜರ್ನಿ ಮಾಡಬೇಕು ಅಂತಂದ್ರೆ ರೋಡು ಇನ್ ಯಾವ ಪಾರ್ಟಿ ಚೆನ್ನಾಗಿದೆ ಅಂತ ನೀವು ಅಲ್ಲೇ ಇಮ್ಯಾಜಿನ್ ಮಾಡ್ಕೊಬಹುದು. ಸೊ ಈ ಜೈಪುರ ಇಂದ ವಾಮನಾಗೆ 1 ಅವರ್ ಜರ್ನಿ. ಮೇಲಿಂದ ನೋಡಿದ್ರೆ ಇದೊಂಥರ ಬೇರೆ ಪ್ಲಾನೆಟ್ ತರನೇ ಕಾಣಿಸುತ್ತೆ. ನೋಡೋಣ ಬನ್ನಿ. ನಾವೆಲ್ಲ ಬಸ್ ಕಾಯ್ಕೋತೀವಲ್ಲ, ಅರ್ಧ ಗಂಟೆ 1 ಅವರ್, ಹಂಗೆ ಇಲ್ಲಿ ಏರೋಪ್ಲೇನ್ ಕಾಯ್ಕೊಂಡಿದೀವಿ. 9 ಗಂಟೆಗೆ ಬರ್ಬೇಕಾಗಿದ್ದು ಏರೋಪ್ಲೇನ್ 11:15 ಬಂದಿದೆ. 2 ಅವರ್ 3 ಅವರ್ ಏರೋಪ್ಲೇನ್ ತಡವಾಗೋದು ಈ ಜಾಗದಲ್ಲಿ ಸರ್ವೇ ಸಾಮಾನ್ಯ. ಆಟ ಸಾಮಾನ್ಯ ಏರೋಪ್ಲೇನ್ಗಿಂತ ಒಂಚೂರು ದೊಡ್ಡ ಏರೋಪ್ಲೇನ್ ಬಂದಿದೆ ನೋಡಿ. ನಾವೆಲ್ಲ ಮುಂಚೆಯಿಂದ ಕೇಳ್ಕೊಂಡ್ ಬಂದಿದ್ದೀವಲ್ಲ, ಸಿಟಿಲಿ ಎಲ್ಲ ವಸ್ತುಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹಳ್ಳಿ ಲೈಫು ಸ್ವಲ್ಪ ಕಾಸಿದ್ರೂ ಈಸಿಯಾಗಿ ಬದುಕ್ಬೋದು ಅಂತ. ಆದರೆ ಈ ವೆಸ್ಟ್ ಪಪುವಾ ರಾಜ್ಯದ ಹಳ್ಳಿ ಸಿಟಿಲಿ ಯಾವ್ಯಾವ ವಸ್ತುಗಳು ಸಿಗುತ್ತಲ್ಲ, ಆ ಸಿಟಿಲಿ ಸಿಗೋ ವಸ್ತುಗಳಿಗಿಂತ 1, 2, 3 ಪಟ್ಟು ಜಾಸ್ತಿ ಎಲ್ಲ ವಸ್ತುಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯಾಕಂದರೆ ಇಲ್ಲಿ ರೋಡ್ ಕನೆಕ್ಟಿವಿಟಿ ಇಲ್ವಲ್ಲ. ಏನೇ ವಸ್ತು ಒಂದು ಪಿನ್ ಬರಬೇಕು ಅಂತಂದ್ರೆ ಎಲ್ಲ ಫ್ಲೈಟಿಂದನೇ ಬರಬೇಕು. ನಾವೀಗ ಇದ್ದೀವಿ ಹಳ್ಳಿಯ ಕಾಸ್ಟ್ಲಿ ಮಾರ್ಕೆಟು. ಯಪ್ಪ, ಬಳ್ಕೊಂಡು ತಿನ್ನಂಗೆ ನೋಡ್ತಾವ್ರಲ್ಲ ಗುರು, ಭಯ ಆಯ್ತೈತೆ ನನಗೆ ಗುರು. ಇಲ್ಲಿನ ಜನಗಳಂತೂ ಗುರಾಯಿಸ್ಕೊಂಡು ನೋಡ್ತಾವ್ರೆ. ಏನಿಪ್ಪ ಈ ಪಾಟಿ ನೋಡ್ತಾರಲ್ಲ ಗುರು, ಅವ್ರು ನೋಡೋ ಲುಕ್ಗೆ ಹಂಗೆ ಭಯ ಬಿದ್ದು ಓಡೋಗ್ಬಿಡ್ಬೇಕು. ಜನಗಳ ಹತ್ರ ಇಲ್ಲಿ ಕೆಲಸಗಳಿಲ್ವಲ್ಲ, ಅದಕ್ಕೆ ಸಿಗೋ ಕೆಲಸ ಎಲ್ಲ ಮಾಡ್ತಾರೆ. ಈ ಲ್ಯಾಪ್ಟಾಪ್ ಎಲ್ಲ ಹೆಂಗ್ ಬಂದಿರುತ್ತೆ ಇಲ್ಲಿ ಅಂತ ನೀವು ಹಂಗೆ ತಿಳ್ಕೊಬೋದು. ಫೋನ್ಗಳು ಒಂದೊಂದು ವೆರೈಟಿ ಅಲ್ಲ, ಬೇರೆ ಬೇರೆ ತರ ವೆರೈಟಿಯ ಫೋನ್ಗಳು ಒಂದೊಂದು ಅಂಗಡಿಲಿ ನೋಡ್ಬೋದು. ಎಲ್ಲ ಏನಪ್ಪ ಇವೆಲ್ಲ ಗುರು? ಇಲ್ಲೇನೋ ಮಾಡ್ತಾವ್ರೆ. ಏನಿದು ಕಡ್ಲೆಕಾಯ ಏನಾಯ್ತಲ್ಲ ಇದ್ರೊಳಗಡೆ? ನೋಡದೇ ಇರೋ ವಸ್ತುಗಳೆಲ್ಲ ವಿಧವಾದಂತ ವಸ್ತುಗಳೆಲ್ಲ ಮಾಡ್ತಾವ್ರೆ ಇಲ್ಲಿ. ಓಹೋ, ಈಟಿಂಗ್. ಇಲ್ಲಿ ನೋಡ್ತಾ ಇದ್ದೀರಾ ಕೆಂಪು ಹಣ್ಣು, ಇದು ಒಳ್ಳೆ ಹಲ್ಸನಣ್ಣು ತರ ಇದೆ ನೋಡಕ್ಕೆ ಮೇಲೆ. ಸೇಮ್ ನೀವೆಲ್ಲ ಸೊಪ್ಪು ಸತೆ ತರಕಾರಿ ಎಲ್ಲ ಹೆಂಗ್ ತಿಂತಾರೋ ಹಂಗೆ ತಿಂತಾರೆ ಇವರು. ಗುರು, ಈ ಜಾಗಕ್ಕೆ ಟೂರಿಸ್ಟ್ ಯಾಕೆ ಬರಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಯಾರೇ ಆಚೆಯಿಂದ ಯಾರೇ ಹೊಸ ವ್ಯಕ್ತಿ ನೋಡಿದ್ರು ಎಲ್ಲ ಜನಗಳು ಗೇಲಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ, ಭಯ ಬೀಳ್ಸೋ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಅಷ್ಟೇ ನೋಡಿ, ಎಲ್ಲರೂ ಓಯ್ 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 ಅಂತವ್ರೆ. ಎಲ್ಲರೂ ನೋಡಿ, ಸುಮ್ಮನೆ ನಡ್ಕೊಂಡು ಹೋಯ್ತೀನಿ, ಓಯ್ 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 ಅಂತವ್ರೆ. ಅಯ್ಯೋ ಗುರುವೇ, ಸುಮ್ಮನೆ ಒಳಗಡೆ ಭಯ ಆಗ್ತಾ ಇದೆ, ಭಯ ತೋರಿಸ್ಕೊತಾ ಇಲ್ಲ, ಸುಮ್ಮನೆ ಅಂತ ನಗ್ತಾ ಇದ್ದೀನಿ ಅಷ್ಟೇ. ಗುರು, ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಇಲ್ಲಿರೋಂಥ ಜನಗಳು ಎಲ್ಲರೂ ನೆಶೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಚಿಕ್ಕವರಿಂದ ದೊಡ್ಡವರು, ಆಂಟಿ, ಮುದುಕಿ, ಅಜ್ಜಿ, ಅಂಕಲು ಎಲ್ಲರೂ
ಬೆಳಗಿನ ಸಂಜೆವರೆಗೂ ನೆಶೆಲೇ ಇರ್ತಾರೆ. ಯಾರ ಹತ್ರ ಮಾತಾಡೋಕ್ಕೂ ಭಯ ಗುರು ಇಲ್ಲಂತೂ. ಬೇರೆ ದೇಶದಲ್ಲಿ ಮಾಡ್ದಂಗೆ ತರಲೆ ಮಾಡಿದ್ರೆ ಬಾಲ ಕತ್ತರಿಸ್ ಮನೆ ಕಳಿಸ್ತಾರೆ. ಬರಲ್ಲ ಗುರು ಇನ್ಮೇಲೆ. ದೊಡ್ಡ ನಮಸ್ಕಾರ ನಿಮ್ಗೆಲ್ಲ. ಬರೋ ಟೂರಿಸ್ಟ್ಗಳಿಗೆಲ್ಲ ಹಿಂಗ್ ಭಯ ಪಡಿಸಿದ್ರೆ ಯಾರು ಬರ್ತಾರ ಗುರು ಇವ್ರ ಮಾರ್ಕೆಟ್ಗೆ? ಇವ್ರ ಊರಿಗೆ ಯಾರು ಬರಲ್ಲ. ವೆಸ್ಟ್ ಪಪುವಾದಲ್ಲಿ ಕನೆಕ್ಟಿವಿಟಿ ಇಲ್ವಲ್ಲ, ಅದಕ್ಕೆ ಇಲ್ಲಿ ಇಂಡಿಜಿನಿಯಸ್ ಪೀಪಲ್ಗಳು ಜಾಸ್ತಿ ಇದ್ರೆ. ಇಂಡಿಜಿನಿಯಸ್ ಪೀಪಲ್ ಅಂತಂದ್ರೆ ಬುಡಕಟ್ಟು ಜನಾಂಗದವರು. ವೆಸ್ಟ್ ಪಪುವಾದಲ್ಲಿ ಹಲವಾರು ಬುಡಕಟ್ಟು ಜನಾಂಗದವರು ಇದಾರೆ. 300ಕ್ಕಿಂತನೂ ಅಧಿಕ ಬುಡಕಟ್ಟು ಜನಾಂಗದವರು ಇದಾರೆ. ನಮ್ಮ ಪೂರ್ವಜರು ಅಥವಾ ಅವ್ರ ಪೂರ್ವಜರು ಎಲ್ಲರೂ ಹಿಂಗೇನೆ ಬುಡಕಟ್ಟು ಜನಾಂಗದ ಲೈಫ್ ಅನ್ನೇ ಲೀಡ್ ಮಾಡ್ಕೊಂಡ್ ಬಂದಂತವ್ರು. ನಾವೀಗ ಡೆವಲಪ್ಮೆಂಟ್ ಹೆಸರಲ್ಲಿ ಸ್ವಲ್ಪ ಕಲಬೆರಕೆ ಆಗ್ಬಿಟ್ಟಿದೀವಿ. ಆದ್ರೆ ಸಿಟಿನೇ ನೋಡದೇ ಇರೋಂತ ಜನನ ನಾವೀಗ ನೋಡೋಣ. ಹಂದಿ ಸ್ವಾಗತ ಮಾಡ್ಕೋತಾ ಇದೆ. ಇಲ್ಲಿ ನೋಡಿ, ದಾನಿ ಟ್ರೈಬ್ಸ್ ಗಳ ಹಟ್ಟಿ ಇದು. ವೆಸ್ಟ್ ಪಪುವಾದಲ್ಲಿ 300ಕ್ಕೂ ಅಧಿಕ ಟ್ರೈಬ್ಸ್ ಗಳಿದಾರಲ್ಲ, ಹಂಗೆ ಈ ದಾನಿ ಟ್ರೈಬ್ಸ್ ಕೂಡ ಒಬ್ರು. ದಾನಿ ಟ್ರೈಬ್ಸ್ ಗಳ ವಿಶೇಷತೆ ಏನು ಅಂತಂದ್ರೆ, ಇವರು 100, 200, 300 ವರ್ಷದ ಹಿಂದೆ ಇವರ ಪೂರ್ವಜರು ಯಾರಾದ್ರೂ ಒಬ್ರು ಧೀರ ಶೂರ ಅಂತ ಅನ್ನಿಸ್ಕೊಂಡಿದ್ರಲ್ಲ, ಅವರ ಡೆಡ್ ಬಾಡಿ, ಅವರ ದೇಹವನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಈ ಮನೆ ಒಂಥರ ಪವಿತ್ರವಾದಂತಹ ಜಾಗ ಇದ್ದಂಗೆ ಅವ್ರಿಗೆ. 300 ವರ್ಷಗಳ ಹಿಂದೆ ದಾನಿ ಟ್ರೈಬ್ಸ್ ಅಲ್ಲಿ ಬೇಟೆ ಆಡೋದ್ರಲ್ಲಿ ಯಾರಾದ್ರೂ ನಿಪುಣ ಆಗಿದ್ರಲ್ಲ, ಅಂತವರ ದೇಹವನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಬಂತು 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 ನೋಡ್ರಿ, 300 ವರ್ಷಗಳ ಹಳೆಯ ಶರೀರ. ಕೈಯೆಲ್ಲ ನಡುಗ್ತಾ ಇದೆ ನನ್ಗಂತೂ. ಇವರ ಹೆಸರು ವಿಮಿತ್ತೋಕ್ ಅಂತ. 374 ವರ್ಷಗಳ ಹಿಂದೆ ಇವರು ಈ ದಾನಿ ಟ್ರೈಬ್ಸ್ಗಳಿದಾರಲ್ಲ, ಈ ದಾನಿ ಟ್ರೈಬ್ಸ್ಗಳಿಗೆಲ್ಲ ಬಾಸು. ಯಾರಾದರೂ ಬೇರೆ ಟ್ರೈಬ್ಸ್ಗಳಿಗೆ, ಈ ಟ್ರೈಬ್ಸ್ಗಳಿಗೆಲ್ಲ ಯುದ್ಧ ಆಗ್ತಾ ಇತ್ತಲ್ಲ, ಅವಾಗ ಇವರು ಅಧ್ಯಕ್ಷತೆ ವಹಿಸ್ತಾ ಇದ್ರು. ಯಾವುದೇ ಪ್ರಾಣಿ ಬಂದ್ರು, ಯಾರೇ ಜನಗಳು ಬಂದ್ರು, ಎಲ್ಲರನ್ನೂ ಬೇಟೆ ಆಡ್ಬಿಡ್ತಾ ಇದ್ರು. ಅಂತ ಟೈಮಲ್ಲಿ ಬಾಣ ಬಿಟ್ಟಿರೋದು ನೋಡಿ ಇವರ ಶತ್ರುಗಳು. ಇಲ್ಲಿ ಬಾಣ ಬಿಟ್ಟು ಮುರಿದಿರುವಂಥ ಮೂಳೆ ಇದು. ಅಂದ್ರೆ ಈ ಜನಗಳು ಯಾರಾದ್ರೂ ಯುದ್ಧದಲ್ಲಿ ಹೋರಾಡಿರ್ತಾರಲ್ಲ, ವೀರಾದಿ ವೀರ, ಬಾಸ್ಗೆ ಬಾಸು ಅಂತ ಜನಗಳ ದೇಹವನ್ನ ಮಾತ್ರ ಸಂರಕ್ಷಿಸಿ ಇಟ್ಟಿರ್ತಾರೆ. ಎಲ್ಲರ ದೇಹನೂ ಇಟ್ಟಿರಲ್ಲ. ಕಾಲ್ ನೋಡಿದ್ರು ಇವ್ರದ್ದು ಘಾಟು ಗುರು. ಇಲ್ಲಿ ತಲೆಗೆ ರಾಜರೆಲ್ಲ ಯುದ್ಧ ಮಾಡಕ್ ಹಾಕೋತಾ ಇರ್ತಾರಲ್ಲ, ಆತರ ಹಾಕೊಂಡವ್ರು ಇವರು. ಮೂಳೆ ಗೀಳೆ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗ್ಬಿಟ್ಟಿದೆ. ನರ ನಾಡಿಗಳೆಲ್ಲ ಡ್ರೈ ಆಗ್ಬಿಟ್ಟಿದೆ, ಏನೂ ಇಲ್ಲ. ಈ ದಾರಗಳಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ಮಮ್ಮಿಯ ನಿಖರವಾದಂತಹ ವಯಸ್ಸು 374 ದಾರಗಳು ಇಲ್ಲಿ ಕಟ್ಟಿದ್ದಾರೆ. ಪ್ರತಿ ವರ್ಷ ಒಂದೊಂದ್ ದಾರ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿರುವಂತ ದಾರಗಳೆಲ್ಲ ಎಣಿಸಿದ್ರೆ ಈ ಮಮ್ಮಿಯ ವಯಸ್ಸು ಎಷ್ಟು ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅವಾಗಿಂದ ಇವಾಗವರೆಗೂ ಹೆಂಗ್ ಇಟ್ಕೊಂಡವ್ರ ನಂಗಂತೂ ಗೊತ್ತಿಲ್ಲ. ದಾನಿ ಟ್ರೈಬ್ಸ್ ಗಳ ಟ್ರೆಡಿಷನಲ್ ಡ್ರೆಸ್ ನೋಡಿ ಹಿಂಗಿರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಕೊಟೆಕ ಅಂತ ನೋಡಿ. ಇದ್ರೊಳಗಡೆ ಏನಿದೆ? ಖಾಲಿ. ಇದು ಏನಿದು? ನೀರ್ ಹಾಕೊಂಡ್ ಕುಡಿಯೋದ ಇದ್ರಲ್ಲಿ? ಅಲ್ಲ. ಈ ಕೊಟೆಕನ ಏನ್ ಮಾಡ್ತಾರೆ ಅಂತಂದ್ರೆ, ದಾನಿ ಟ್ರೈಬ್ಸ್ ನ ಪುರುಷ ಸದಸ್ಯರು ಯಾರಾದ್ರೂ ಇರ್ತಾರಲ್ಲ, ಅವರ ಶಿಷ್ಣಿಗೆ ಹಾಕೋತಾರೆ. ಯಾಕೆ ಹಾಕೋತಾರೆ, ಏನಕ್ಕೆ ಹಾಕೋತಾರೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ಇದು ದಾನಿ ಟ್ರೈಬ್ಸ್ ಗಳ ಪುರುಷರ ಟ್ರೆಡಿಷನಲ್ ಡ್ರೆಸ್ ಇದು. ಇಷ್ಟೇ, ಇನ್ನೇನು ಹಾಕೊಳ್ಳಲ್ಲ ಅವರು. ಆದ್ರೆ ದಾನಿ ಟ್ರೈಬ್ಸ್ ನ ಮಹಿಳೆಯರು ಹಿಂಗಿರ್ತಾರೆ. ಬುಡಕಟ್ಟು ಜನಾಂಗದಲ್ಲಿ ಹಲವಾರು ಕಟ್ಟುಪಾಡುಗಳಿರುತ್ತೆ, ಹಲವಾರು ರೀತಿ ರಿವಾಜ್ಗಳಿರುತ್ತೆ. ಅದೇ ತರ ಒಂದು ರೀತಿ ರಿವಾಜ್ನ ನೀವೆಲ್ಲಿ ನೋಡ್ತಾ ಇದ್ದೀರಾ. ಇವ್ರು ಚಿಕ್ಕವ್ರು ಇರೋವಾಗ ಇವರ ತಂದೆ ತೀರ್ಕೊಂಡ್ರು ಕಾರಣಾಂತರದಿಂದ. ಅವ್ರ ತಂದೆ ತೀರ್ಕೊಂಡಿದ್ಕೆ ಇವರ ಬಂಧು ಮಿತ್ರರು, ಸಂಬಂಧಿಕರು ಏನ್ ಮಾಡಿದ್ರು ಅಂದ್ರೆ, ಇವರ ಬೆರಳನ್ನ ಕತ್ತರಿಸಿದ್ರು ನೋಡಿ. ಗುರು, ಕತ್ತರಿಸಿರೋದಂದ್ರೆ ಕುಡ್ಲು, ಮಚ್ಚು, ಚಾಕುಯಿಂದ ಅಲ್ಲ, ಚೂಪಾದ ಕಲ್ಲಿನ ಮೇಲೆ ಇಟ್ಬಿಟ್ಟು ಹಂಗೆ ಕತ್ತರಿಸ್ಬಿಟ್ಟಿದ್ದಾರೆ. ಅಪ್ಪ, ಬರೀ ಇದೊಂದು ಬುಡಕಟ್ಟು ಜನಾಂಗ ಅಲ್ಲ, ಬೇರೆ ಬೇರೆ ಟ್ರೈಬ್ಸ್ ಆಗಿರ್ಬೋದು, ಊರು ಬೇರೆ ಬೇರೆ ಜನ, ಇನ್ನ ಬೇರೆ ಬೇರೆ ಯಾವುದೇ ಮೂಲೆ, ಜಗತ್ತಿನ ಯಾವುದೇ ಮೂಲೆ ಆಗಿರ್ಬೋದು,
ಪಾಸ್ಟು ಪ್ರೆಸೆಂಟು ಫ್ಯೂಚರು. ನಾವು ಹಿಸ್ಟ್ರಿನ ನೋಡಬೇಕಾದ್ರೆ ಹೆಂಗಸರು ಮೇಲೆ ಜಾಸ್ತಿ ದೌರ್ಜನ್ಯ ಆಗ್ತಾ ಇದೆ. ಅವ್ರನ್ನೇ ಜಾಸ್ತಿ ಶಿಕ್ಷೆಗೆ ಈಡು ಮಾಡ್ತಾರೆ. ಅವ್ರ ತಂದೆ ತೀರ್ಕೊಂಡ್ರು, ಅವ್ರ ಗಂಡ ತೀರ್ಕೊಂಡ್ರು, ಅವ್ರ ಮಕ್ಳು ತೀರ್ಕೊಂಡ್ರು, ಕತ್ತರಿಸೋದು ಇವರ ಬೆರಳನ್ನ, ಅಂದ್ರೆ ಬದುಕ್ಸಿರೋರ್ನ ನೋಯಿಸ್ತಾರೆ. ಬೇರೆ ದೇಶ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಊರೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಹೆಂಗಸರ ಮೇಲೆ ನಡೆಯುವಂಥ ದೌರ್ಜನ್ಯ ಅಟ್ಲೀಸ್ಟ್ ಇನ್ಮೇಲಿಂದಾದರೂ ನಿಲ್ಲಿ, ಅದು ಸಂಪೂರ್ಣವಾಗಿ ಸ್ಟಾಪ್ ಆಗಲಿ. ಕಿವಿನೂ ಕತ್ತರಿಸಕ್ಕೆ ಅವ್ರು ನೋಡಿ ಇಲ್ಲಿ ಅದೇ ಸೇಮ್ ರೀತಿ ರಿವಾಜನೆ. ಯಾರಾದ್ರೂ ತೀರ್ಕೊಂಡ್ರೆ ಅವರ ಬೆರಳು ಅಥವಾ ಕಿವಿನೂ ಕತ್ತರಿಸ್ಬಿಡ್ತಾರೆ ನೋಡಿ. ಗುರು, ನನ್ನ ಫ್ರೆಂಡು ದಾನಿ ಟ್ರೈಬ್ಸ್ಗಳ ಇನ್ನೊಂದು ಗ್ರೂಪ್ ಇದೆಯಲ್ಲ, ಅವ್ರಿಗೆ ಅವ್ರ ಭಾಷೆಯಲ್ಲಿ ಹೇಳ್ತವ್ರೆ ಯಾರೋ ಬೇರೆ ಔಟ್ಸೈಡ್ ವ್ಯಕ್ತಿ ಬಂದ ಅಂತ. ದಾನಿ ಟ್ರೈಬ್ಸ್ಗಳ ವಾಚ್ ಟವರ್ ನೋಡಿ, ಅದು ವಾಚ್ ಟವರಲ್ಲಿ ಕಾಯ್ತಾವ್ರೆ. ಇವಾಗ ನಾವು ವಿತೌಟ್ ಪರ್ಮಿಷನ್ ದಾನಿ ಟ್ರೈಬ್ಸ್ಗಳ ಭೂಮಿಗೆ ಬಂದಿದ್ದೀವಿ. ಇದೇ ತರ ಹಿಂದಿನ ಕಾಲದಲ್ಲಿ ಬೇರೆ ಟ್ರೈಬ್ಸ್ಗಳು ಈ ಟ್ರೈಬ್ಸ್ಗಳ ಜಾಗಕ್ಕೆ ಬಂದಾಗ ಅವರು ಅದನ್ನ ಸಹಿಸದೇ ಇರೋವಾಗ ಈ ಟ್ರೈಬ್ಸ್ಗೂ ಮತ್ತೆ ಆಚೆಯಿಂದ ಬಂದಿರೋಂತ ಟ್ರೈಬ್ಸ್ ಇಬ್ರಿಗೂ ವಾರ ಹೆಂಗಾಗತ್ತೆ ನೋಡೋಣ ಬನ್ನಿ. ನಿಂತ್ಕೊಂಡು ನೋಡ್ತಾ ಇರ್ತಾರೆ ನೋಡಿ ಅವರು. ಆಚೆಲಿಂದ ಯಾರಾದ್ರೂ ಬಂದ ಅಂತ ಯಾರಾದ್ರೂ ಬಂದಿದ ತಕ್ಷಣ ಹೋಗ ಅವ್ರ ಟ್ರೈಬ್ ಗುಂಪುಗಳಿಗೆ ಹೇಳ್ತಾರೆ. ನೋಡಿ ನೋಡಿ ನೋಡಿ, ಬಾಣ ಬಿಡಕ್ ರೆಡಿ ಅವ್ರು ನೋಡಿ. ಅಲ್ಲಿ ಆಚೆಲಿಂದ ಯಾರಾದ್ರೂ ಜನ ಬಂದ್ರೆ ಸಹಿಸಲ್ಲ ಇವರು, ಬಾಣ ಬಿಡಕ್ ರೆಡಿ ಅವ್ರು ನೋಡಿ. ರಿಯಲ್ ಆಗಿ ಬಿಟ್ಬಿಡ್ತಾರ ಬಾಣಗರು ಇವರು, ನಂಬಕ್ಕಾಗಲ್ಲ. ದಾನಿ ಟ್ರೈಬ್ಸ್ ಗಳ ವಾರ್ ನಡೀತಾ ಇದೆ ನೋಡಿ. ಈಗ ಒಂದ್ ದೇಶ ಕಂಡ್ರೆ ಇನ್ನೊಂದ್ ದೇಶಕ್ಕೆ ಆಗಲ್ವಲ್ಲ, ಹಂಗೆ ಸೇಮ್ ಅದೇ ತರ ಅವಾಗ ಒಂದು ಟ್ರೈಬ್ ನ ಕಂಡ್ರೆ ಇನ್ನೊಂದು ಟ್ರೈಬ್ಗೆ ಆಗ್ತಾನೆ ಇರ್ಲಿಲ್ಲ. ವಾರ್ ಮಾಡ್ಬಿಟ್ಟು ಆ ಟ್ರೈಬ್ ನ ಮುಖ್ಯಸ್ಥ ಅಥವಾ ಇಡೀ ಊರ್ನೇ ಸಾಯಿಸ್ಬಿಡ್ತಾ ಇದ್ರು. ಅವಾಗೆಲ್ಲ ಏನು ಗನ್ನು, RDX, ಬಾಂಬು ಅವೆಲ್ಲ ಏನು ಇರ್ಲಿಲ್ಲ. ಎಲ್ಲ ಬಿಲ್ಲು, ಬಾಣ, ಮೊಚ್ಚು, ಕುಡ್ಲು ಎಲ್ಲ ಇದ್ರಲ್ಲೇ ವಾರ್ ಮಾಡ್ತಾ ಇದ್ರು. ನೋಡಿ, ಒಂದು ಆ ಟ್ರೈಬ್ಗಳು ಮತ್ತೆ ಈ ಟ್ರೈಬ್ಗಳು ಎಷ್ಟು ಭಿನ್ನವಾಗಿದ್ದಾರೆ ನೋಡಿ. ಇವರು ದಾನಿ ಟ್ರೈಬ್ಸ್ಗಳು, ಅವ್ರು ಬೇರೆ ಟ್ರೈಬ್ಸ್ಗಳು. ಆಫ್ರಿಕಾದಲ್ಲಿ ಮಸಾಯಿ ಟ್ರೈಬ್ಸ್ ನ ಮೀಟ್ ಮಾಡಿದಾಗ ಅವ್ರ ಬಟ್ಟೆ ಹಾಕೋಬೇಕು ಅನ್ನಿಸ್ತು, ಹಾಕೊಂಡೆ. ಆದ್ರೆ ಇವಾಗ ದಾನಿ ಟ್ರೈಬ್ಸ್ಗಳನ್ನ ನೋಡ್ಬಿಟ್ಟು ಇವ್ರ ಬಟ್ಟೆ ಹಾಕೋ ಅಂತ ಮಾತ್ರ ಹೇಳ್ಬೇಡಿ. ಗುರು, ದಾನಿ ಟ್ರೈಬ್ಸ್ಗಳು ಯುದ್ಧನ ಗೆದ್ಬಿಟ್ಟವ್ರೆ. ಯುದ್ಧ ಗೆದ್ದಂತ ದಾನಿ ಟ್ರೈಬ್ಸ್ ಅವರ ಹಟ್ಟಿ ಒಳಗಡೆ ಬಂದು ಅದನ್ನ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಏನಾದರೂ ಖುಷಿ ವಿಚಾರಕ್ಕೆ ಪಾರ್ಟಿ ಮಾಡೋಕ್ಕೆ ಎಣ್ಣೆ ಪಾರ್ಟಿ ಮಾಡ್ತಾರಲ್ಲ, ಆದರೆ ದಾನಿ ಟ್ರೈಬ್ಸ್ಗಳು ಅವರ ಖುಷಿಯನ್ನು ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ ನೋಡೋಣ ಬನ್ನಿ. ಎಲ್ಲ ಅವರ ದೇಸಿ ಹಾಡುಗಳನ್ನ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಎಲ್ಲ ಸದಸ್ಯರು ಫುಲ್ಲು ಖುಷಿ ಆಗ್ಬಿಟ್ಟವ್ರೆ. ಅಲ್ಲೆಲ್ಲ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಇಲ್ಲಿ ಅಡಿಗೆ ಮಾಡಕ್ ರೆಡಿ ಮಾಡ್ತಾವ್ರೆ. ಓ ನೋಡ್ರಿ, ಸೌದೆ ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ತಾವ್ರೆ. ದೇವರು ಇವರ ಸ್ಟೈಲ್ ನೋಡ್ರಿ. ಅವಾಗಿಂದ ಬೆಂಕಿ ಕಾಯಿಸಿದ್ದು ನಾನು ಕಾಯ್ಕೊಂಡಿದ್ದೆ. ಎಲ್ಲಿ ಏನಾದ್ರೂ ವಸ್ತು ಅದ್ರೊಳಗಡೆ ಹಾಕ್ತಾರ ಕಾಯ್ಸಕ್ಕೆ ಸುಡಕ್ಕೆ ಅಂತ, ಆದ್ರೆ ಏನೂ ಹಾಕ್ಲಿಲ್ಲ, ಬರೀ ಕಲ್ಲು ಹಾಕ್ಬಿಟ್ಟು ಕಾಯಿಸವ್ರೆ ನೋಡಿ. ಕಲ್ಲಂತೂ ಕಾದು ಕೆಂಡ ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಆ ಸುಟ್ಟಿರೋ ಅಂತ ಕಲ್ಲು, ಬಿಸಿಯಾಗಿರೋ ಕಲ್ಲನ್ನ ಎಲ್ಲ ಎತ್ಕೊಂಡು ಇಲ್ಲ ಹಾಕ್ತಾವ್ರೆ. ಏನಿದು ದಾನಿ ಸ್ಪೆಷಲ್ಲು? ಏನು ಮಾಡ್ತಾರೆ ಇಲ್ಲ ಹಾಕಿ ಇವರು? ಅದು ಏನು ಒಣಗಿರೋ ಹುಲ್ಲು, ಹಸಿ ಹುಲ್ಲು, ಅದರೊಳಗಡೆ ಸುಟ್ಟಿರೋ ಕಲ್ಲು. ಏನು ಮಾಡಕ್ಕೆ ಹೋಗ್ತವ್ರೆ ಅಂತಲೇ ಗೊತ್ತಾಯ್ತಾ ಇಲ್ಲ ನನ್ನಂತೂ ಇವರು. ಓಕೆ ನೋಡ್ರಿ, ಲೇಡೀಸು ಕಾಡಿಗೆ ಹೋಗಿ ತರಕಾರಿ, ಸೊಪ್ಪು, ಸೆದೆ, ಜೋಳ, ಗೆಣಸು, ಗೆಡ್ಡೆ ಎಲ್ಲ ತಗೊಬಂದ್ಬಿಟ್ಟವ್ರೆ. ಈಗ ಇದನ್ನೇ ತಿಂತಾರೆ ಅನ್ಸುತ್ತೆ ಇವರು. ಇವರಂತೂ ವಿಶೇಷವಾದಂಥ ಕಲ್ಲನ್ನ ಬಳಸ್ತಾವ್ರೆ. ಸಾಮಾನ್ಯವಾಗಿ ಕಲ್ಲನ್ನ ಯಾರಾದರೂ ಆ ಪಾರ್ಟಿ ಟೆಂಪ್ರೇಚರಲ್ಲಿ ಸುಟ್ಟರೆ ಕಲ್ಲು ಬ್ಲಾಸ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಆದರೆ ಇವರ ಕಲ್ಲು ಬ್ಲಾಸ್ಟ್ ಆಗಲೇ ಇಲ್ಲ. ಸುಟ್ಟಿರೋ ಕಲ್ಲನ್ನ ಎಲ್ಲ ತಗೊಂಬಂದು ಇಲ್ಲಿ ಹಾಕಿ ಅದ್ರ ಮೇಲೆ ತಿರ್ಗಾ ಹಸಿ ಹುಲ್ನ ಹಾಕ್ತಾವ್ರೆ. ಹಸಿ ಹುಲ್ ಮೇಲೆ ಗೆಡ್ಡೆ, ಗೆಣಸು ಎಲ್ಲ ಹಾಕ್ತಾವ್ರೆ ಲೇಡೀಸು. ಓಹೋ, ಇಲ್ಲಿ ಗೆಣಸು, ಇದೇನಿದು? ಸಾಂಬಾರ್ ಸೌತೆಕಾಯ, ಇದು ಜೋಳ. ಭರ್ಜರಿ ಊಟ ಇವತ್ತಂತೂ. ಒಳಗಡೆ ಹಸಿ ತರಕಾರಿ ಹಾಕ್ಬಿಟ್ಟು ಅದ್ರ ಮೇಲೆ ತಿರ್ಗಾ ಹುಲ್ಲು ಹಾಕವ್ರೆ, ತಿರ್ಗಾ ಅದ್ರ ಮೇಲೆ ಕಲ್ಲು ಹಾಕ್ತವ್ರೆ.
ಗುರು ಎಲ್ಲ ಖುಷಿ ಆಗ್ಬಿಟ್ಟವ್ರೆ. ಊಟ ರೆಡಿ ಆಯ್ತು ಅಂತ 1 ಗಂಟೆ ಬೇಯಿಸವ್ರೆ ಸತತವಾಗಿ ಊಟನ. ಕೆಳಗಡೆ ಎಲ್ಲ ಬಿಸಿ ಕಲ್ಲು, ಅದಾದ್ಮೇಲೆ ಒಣಗಿರೋ ಹುಲ್ಲು, ಆಮೇಲೆ ಹಸಿ ಹುಲ್ಲು, ಆಮೇಲೆ ತರಕಾರಿ, ತಿರ್ಗಾ ಹಸಿ ಹುಲ್ಲು, ಆಮೇಲೆ ತಿರ್ಗಾ ಈ ತರ ಒಣ ಹುಲ್ಲು, ಆಮೇಲೆ ಅದ್ರ ಮೇಲೆ ತಿರ್ಗಾ ಬಿಸಿ ಕಲ್ಲು. 4, 5, 6, 7 ಲೇಯರ್ ಮಾಡವ್ರೆ. ಗುರು ಈ ತರ ಬೇಯಿಸಿರೋದಂತೂ ನಾನು ಯಾವತ್ತೂ ನೋಡಿಲ್ಲ, ಯಾಕಂದ್ರೆ ಎಲ್ಲೂ ಬೆಂಕಿ ಉರಿತಾ ಇಲ್ಲ. ಏನ್ ಟೆಕ್ನಿಕ್ ಗುರು ಇವ್ರದೆಲ್ಲ. ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ನೋಡಿದ್ವಲ್ಲ ನೋಡಿ, ಆ ತರಕಾರಿ ಬೇಯಿಸ ಎಲ್ಲ ಫುಲ್ಲು ಹದವಾಗಿ ಬೆಂದೋಗಿದೆ. ಗೆಣಸು ಒಳಗಡೆ ಹಾಕಿದಾಗ ಹಸಿ ಇತ್ತು, ಆದ್ರೆ ಇವಾಗೆಲ್ಲ ಬೆಂದೋಗಿದೆ ನೋಡಿ. ಆಹಾ ಅದ್ಭುತ ಗುರು. ಪಾತ್ರೆನೇ ಇಲ್ದಿರ ಬೇಯಿಸ್ಬಿಟ್ಟವ್ರೆ ತರಕಾರಿನ. ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ ಗುರು. ಕಲ್ಲಲ್ಲೇ ಬೇಯಿಸ್ಬಿಟ್ಟವ್ರು ಗುರು. ಏನ್ ಐಡಿಯಾ ಇದು, ನಾವಂತೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ನೀವು ಈ ಐಡಿಯಾ ಉಪಯೋಗಿಸ್ಬೋದು ನೋಡಿ. ಅದ್ಭುತ. ಸಕ್ಕತ್ತಾಗಿದೆ ಗುರು. ದಾನಿ ಟ್ರೈಬ್ಸ್ ಗಳ ಲೈಫ್ ಸ್ಟೈಲ್ ತುಂಬಾ ಅದ್ಭುತ. ಜೀವನದಲ್ಲಿ ಯಾವತ್ತಾದ್ರೂ ಈ ತರ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ದಾನಿ ಟ್ರೈಬ್ಸ್ ಗಳು ತಮ್ಮ ಅಡಿಗೆಗೆ ಹಾಕುವಂತ ಉಪ್ಪನ್ನ ಅಂಗಡಿಯಿಂದ ಕೊಂಡ್ಕೊಂಡ್ ಅಭ್ಯಾಸನೇ ಇಲ್ಲ ಅವ್ರಿಗೆ. ಅವರ ಉಪ್ಪನ್ನ ಅವರೇ ತಯಾರಿಸ್ಕೋತವ್ರೆ. ನೇಚರ್ ಫ್ರೀಯಾಗಿ ಅವ್ರಿಗೆ ಉಪ್ಪು ಕೊಡುತ್ತೆ. ಹೆಂಗೆ ಆ ಬೆಟ್ಟದಲ್ಲಿ ಹೋಗಿ ನೋಡೋಣ. ದೇವರು ಅಂದ್ರೆ ಮೇಲಿರೋ ದೇವರು ಈ ಟ್ರೈಬಲ್ ಜನಗಳಿಗೆ ನ್ಯಾಚುರಲ್ ಉಪ್ಪನ್ನ ಕೊಡ್ತಾವ್ರೆ ಫ್ರೀಯಾಗಿ. ಆಲ್ಮೋಸ್ಟ್ ಬೆಟ್ಟದ ಮೇಲೆ ಬಂದ್ಬಿಟ್ಟಿದೀವಿ ಸಾಲ್ಟ್ ಮೈನ್ನ ನೋಡಕ್ಕೆ. ಉಪ್ಪು ನೀರು ತುಂಬ್ಕೊಂಡೈತವ್ರೆ ನದಿಯಿಂದ. ನೋಡ್ರಿ ಸಾಲ್ಟ್ ಸ್ಪ್ರಿಂಗು, ಪ್ರಕೃತಿ ಕೊಟ್ಟಿರೋಂಥ ಸಾಲ್ಟ್ ಸ್ಪ್ರಿಂಗು ಇಲ್ಲಿರೋಂಥ ಬುಡಕಟ್ಟು ಜನಾಂಗದವ್ರಿಗೆ. ಈ ಸಾಲ್ಟ್ ಸ್ಪ್ರಿಂಗ್ ನ ಹುಡ್ಕೊಂಬರಕ್ಕೆ 2 ಅವರ್ ಟ್ರಕ್ ಮಾಡಿದ್ವಿ. ಬೆಟ್ಟದ ಮೇಲಿದೀವಿ ಈಗ. ಉಪ್ಪು ನೀರೆಲ್ಲ ಸಮುದ್ರದಲ್ಲಿ ಸಿಗೋದು ನೋಡಿದೀವಿ ನಾವು, ಆದ್ರೆ ಬೆಟ್ಟದ ಮೇಲೆ ನಮ್ ಕಡೆ ಎಲ್ಲ ಸಾಮಾನ್ಯವಾಗಿ ಸಿಹಿ ನೀರು ಸಿಗುತ್ತೆ, ಆದ್ರೆ ಇಲ್ಲಿ ಬೆಟ್ಟದ ಮೇಲೆ ಉಪ್ಪು ನೀರು ಸಿಗುತ್ತೆ. ಈ ಸಾಲ್ಟ್ ಸ್ಪ್ರಿಂಗ್ ಇಂದಾನೆ ಇಲ್ಲಿರೋಂಥ ಜನಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಮ್ಮೂರಲ್ಲಿ ನಮ್ಮ ಮನೇಲೆಲ್ಲ ನಮ್ದೇ ಒಂದು ಸ್ಪೆಷಲ್ ಅಡಿಗೆನ ನಾವು ಮಾಡ್ತಾ ಇರ್ತೀವಲ್ಲ, ಹಂಗೆ ಇವರು ಸ್ಪೆಷಲ್ ಅಡಿಗೆ ಮಾಡ್ತಾವ್ರೆ. ಅಡಿಗೆ ಅಂತಂದ್ರೆ ಇದೊಂಥರ ಖಾದ್ಯ ಇದ್ದಂಗೆ, ಸ್ನಾಕ್ಸ್ ಇದ್ದಂಗೆ. ಇದೊಂಥರ ಉಪ್ಪು ನೀರಲ್ಲಿ ಮಾಡುವಂತ ಸ್ನಾಕ್ಸ್ ಇದು. ಬಾಳೆ ದಿಂಡಿನ ಮೇಲೆ ಚೆನ್ನಾಗಿ ಎರ್ದು ಆಮೇಲೆ ಅದನ್ನ ಅರ್ದು ಉಪ್ಪು ನೀರಲ್ಲಿ ನೆನೆಸಿ ಒಣಗಿಸಿ ಮಾಡೋ ಅಂತ ಖಾದ್ಯ. ನೋಡ್ರಿ ಉಪ್ಪು ನೀರು, ಸಿಕ್ಕಾಪಟ್ಟೆ ಉಪ್ಪು ನೀರಿದು. ಜನಗಳೆಲ್ಲ ಇದನ್ನ ಬಾಟ್ಲಲ್ಲಿ ತುಂಬ್ಕೊಂಡು ಹೋಗ್ತಾರೆ ಅಡಿಗೆ ಮಾಡಕ್ಕೆ. ಇಪ್ಪತ್ತು ನಿಮಿಷ ಬಾಳೆ ದಿಂಡು ನೀರಲ್ಲಿ ನೆಂದು ಈಗೆಲ್ಲ ಎತ್ಕೊಂಡು ಇಡ್ತಾರ ನೋಡಿ ಅದನ್ನ ತಿನ್ನಕ್ಕೆ. ಇವರು ಈ ಬಾಳೆ ದಿಂಡಲ್ಲಿ ಮಾಡಿರೋ ಅಂತ ಖಾದ್ಯನ ಇಲುಗೆ ಅಂತಾರೆ. ಉಪ್ಪಿನ ಖಾದ್ಯ ಇದು. ನಾರ್ ಇರುತ್ತೆ, ಆ ನಾರ್ನ ಹಂಗೆ ತಿಂತಾರೆ ನೋಡಿ. ಅಂದ್ರೆ ಈ ಜನಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಮಾದಕ ವಸ್ತುಗಳನ್ನ ಬಳಸ್ತಾ ಇರ್ತಾರೆ. ಸಿಗರೇಟು, ಎಣ್ಣೆ, ಎಲಡಿಕೆ ಈ ತರ ಬಳಸ್ತಾ ಇರ್ತಾರಲ್ಲ, ಹಂಗೆ ಈ ತರ ಖಾದ್ಯನು ತಿಂತಾ ಇರ್ತಾರೆ. ಎಲಡಿಕೆ ಹೆಂಗೆ ಅಗ್ದಗ್ದು ಉಗಿತಾ ಇರ್ತಾರೆ, ಹಂಗೆ ಈ ತರ ಉಪ್ಪಿನ ಖಾದ್ಯವನ್ನ ಅಗ್ದಗ್ದು ಉಗಿತಾ ಇರ್ತಾರೆ. ಏನಾದ್ರು ಅಗ್ಗಕ್ಕೆ ಬೇಕಲ್ಲ ಇವ್ರಿಗೆ 24 ಗಂಟೆ. ಅದಕ್ಕೆ ಇವರ ಕಲ್ಚರಲ್ಲಿ, ಇವರ ಟ್ರೆಡಿಷನಲ್ಲಿ ಇದು ಬಂದ್ಬಿಟ್ಟಿದೆ ಅಷ್ಟೇ. ನಾವು ಇದನ್ನ ಕೆಟ್ಟದು ಅಂತ ಹೇಳಕ್ಕಾಗಲ್ಲ. ನಮಗೆ ಸಿಗರೇಟು, ಎಣ್ಣೆ, ಎಲಡಿಕೆ ಎಲ್ಲ ಕೆಟ್ಟದು, ಆದ್ರೆ ಈ ಜನಗಳ ದೇಹಕ್ಕೂ ಇದು ಕೆಟ್ಟದ್ದೇ. ಆದ್ರೆ ಇವರ ಕಲ್ಚರಲ್ಲಿ ಇದು ಬಂದ್ಬಿಟ್ಟಿದೆ. ನಾವು ಇದಕ್ಕೆ ಒಳ್ಳೇದು ಕೆಟ್ಟದು ಏನು ಹೇಳಕ್ಕಾಗಲ್ಲ. ಗುರು ಉಪ್ಪು ತಿನ್ಬಿಟ್ಟು ಫುಲ್ಲು ಎನರ್ಜಿ ಬಂದ್ಬಿಟ್ಟೈತೆ. ಅಜ್ಜಿ ಅಂದಿರ್ಗೆ ಡ್ಯಾನ್ಸ್ ಆಡ್ತಾರೆ. ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣ ಬೆಟ್ಟಬೇಕು. ಡಿಂಗ್ ಚಾಕ್ ಡಿಂಗ್ ಚಾಕ್ ಡಿಂಗ್ ಚಾಕ್ ಡಿಂಗ್ ಚಾಕ್ ಡಿಂಗ್ ಚಾಕ್ ಡಿಂಗ್ ಚಾಕ್. ಓಕೆ ದೇವರು, ಇಂಡೋನೇಷ್ಯಾದ ವೆಸ್ಟ್ ಪಪುವಾದ ದಾನಿ ಟ್ರೈಬ್ಸ್ ನ ಲೈಫ್ ಸ್ಟೈಲು, ಕಲ್ಚರು, ಡ್ಯಾನ್ಸು, ಫುಡ್ಡು
ಮಮ್ಮಿ ಎಲ್ಲ ನೋಡಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ ದೇವರು, ನಿಮಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಇನ್ನೊಂದು ಏನಾದ್ರು ಸ್ಪೆಷಲ್ ಆಗಿರೋ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬೈ ಬೈ. ಟಾಟಾ ಬೈ ಬೈ ಫ್ರಮ್ ವಾಮನ, ವೆಸ್ಟ್ ಪಪುವಾ, ಇಂಡೋನೇಷ್ಯಾ. ಟೇಕ್ ಕೇರ್.